ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊನ್ನೆ ರಿಲೀಸ್ ಆದ ರಾಮಾಯಣ ಫಿಲಮ್ನ ರಾಮನ ಇಂಟ್ರೊಡಕ್ಷನ್ ಟೀಸರಲ್ಲಿ ನೀವು ಮಿಸ್ ಮಾಡ್ಕೊಂಡಂತ ಫ್ಯೂ ಪಾಯಿಂಟ್ಸ್ ಏನು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲನೇದಾಗಿ ಈ ಟೀಸರ್ ಶುರು ಆಗ್ತಾ ಇದ್ದ ಹಾಗೆ ನಿಮಗೆ ಒಂದು ಯುದ್ಧ ನಡೀತಾ ಇರೋದನ್ನ ತೋರಿಸ್ತಾರೆ. ಮತ್ತೆ ಆ ಪಕ್ಷಿ ಮೇಲೆ ಯಾರೋ ಕೂತ್ಕೊಂಡು ರೈಡ್ ಮಾಡ್ತಾ ಇರ್ತಾರೆ ಅಂಡ್ ಸಡನ್ಲಿ ಕೆಳಗೆ ಬಿದ್ದ ತಕ್ಷಣ ಆ ದೈತ್ಯ ಅವ್ರನ್ನ ಸಾಯಿಸೋದಕ್ಕೆ ಹೋಗೋದನ್ನ ತೋರಿಸ್ತಾರೆ. ಇದನ್ನ ನೋಡಿ ನಾವು ಅನ್ಕೊಳ್ಳೋದು ಮೇ ಬಿ ಇದು ಲಂಕಾ ಫೈಟ್ ಅಂತ. ಆದ್ರೆ ಇದು ಲಂಕಾ ಫೈಟ್ ಅಲ್ಲ, ಇದು ರಾವಣಂಗೂ ಮತ್ತೆ ಅವನ ಸಹೋದರನಾದ ಕುಬೇರಂಗೂ ನಡೆಯುವಂತ ಫೈಟ್. ಯಾಕೆ ಅಂತಂದ್ರೆ ಇದರ ಬ್ಯಾಕ್ ಗ್ರೌಂಡ್ ನ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಪರ್ವತ ಕಾಣಿಸ್ತಾ ಇದೆ. ಅಂಡ್ ಇಫ್ ಇನ್ ಕೇಸ್ ಇದು ಲಂಕಾ ಆಗಿದ್ರೆ ಸುತ್ತ ಸಮುದ್ರ ಇರಬೇಕಿತ್ತು, ಪರ್ವತ ಅಲ್ಲ. ಅಂಡ್ ಕುಬೇರ ಕೂಡ ಇದ್ದಿದ್ದು ಅಲಕ ಅನ್ನೋ ಒಂದು ಪರ್ವತದ ಹತ್ರ, ಅಂದ್ರೆ ಹಿಮಾಲಯ ಪ್ಲೇಸ್ ಹತ್ರ. ಸೊ ಇಲ್ಲಿ ಇದು ಲಂಕಾ ಫೈಟ್ ಅಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂಡ್ ನಮಗೆ ಲಾಸ್ಟ್ ಅಲ್ಲಿ ತೋರಿಸಿರುವಂತ ಪುಷ್ಪಕ ವಿಮಾನನ ರಾಮ ವಶಪಡಿಸ್ಕೊಳ್ಳೋದು ಕೂಡ ಕುಬೇರನಿಂದನೇ, ಅದು ಇವಾಗ್ಲೇ ಅಂತಾನು ಗೊತ್ತಾಗ್ತಾ ಇದೆ. ಮತ್ತೆ ನಿಮ್ಗೆ ಇಲ್ಲಿ ಒಂದು ಡೌಟ್ ಕೂಡ ಬರ್ಬೋದು, ಆ ಪಕ್ಷಿಯಿಂದ ಬಿದ್ದಂತ ಲೇಡಿ ಯಾರು? ಅಂಡ್ ಅವ್ರ ಗೆಟಪ್ ನೋಡಿದ್ರೆ ದೇವತಾ ಮನುಷ್ಯರು ತರ ಇದೆಯಲ್ಲ, ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋಂತ ಮನುಷ್ಯರು ನೋಡಿದ್ರು ದೇವತಾ ಮನುಷ್ಯರು ತರ ಇದಾರಲ್ಲ, ಇದೆಲ್ಲ ಯಾರು ಅಂತ. ಆದ್ರೆ ಇದು ಕೂಡ ಕುಬೇರನ್ ಕಡೆಯವರೇ. ಯಾಕೆ ಅಂತಂದ್ರೆ ರಾವಣ ರಾಕ್ಷಸನಾದ್ರೆ ಕುಬೇರ ದೇವತಾ ಮನುಷ್ಯ. ಸೊ ಇನ್ನು ಈ ಸೀನಲ್ಲಿರುವಂತ ರಾಕ್ಷಸನ ನೋಡ್ತಾ ಇದ್ರೆ ನನಗೆ ರಾಮಾಯಣದ ಒಂದು ಕತೆ ನೆನಪಾಗ್ತಾ ಇದೆ. ರಾಮನ್ ಮೇಲೆ ಒಬ್ಬ ರಾಕ್ಷಸ ಅಟ್ಯಾಕ್ ಮಾಡ್ತಾನೆ. ಅವಾಗ ರಾಮ ಅವನ್ನ ಸಾಯಿಸ್ತೆ ಬರೀ ಸೋಲ್ಸಿ ಬಿಟ್ಬಿಡ್ತಾನೆ. ಯಾಕೆ ಅಂತಂದ್ರೆ ಆ ರಾಕ್ಷಸನ್ಗೆ ಒಬ್ಬ ಮಗ ಇರ್ತಾನೆ, ಅವನ್ಗೆ ಎಲ್ಲಿ ಎಫೆಕ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ಅವನು ಅಟ್ಯಾಕ್ ಮಾಡಿರ್ತಾನೆ ಅನ್ನೋದು ರಾಮನ್ಗೆ ಗೊತ್ತಿರುತ್ತೆ. ಮೇ ಬಿ ಈ ಸೀನ್ ನೋಡ್ತಾ ಇದ್ರೆ ನನಗೆ ಸೇಮ್ ಅದೇ ಫೀಲ್ ಆಗ್ತಾ ಇದೆ. ಅಂಡ್ ಯಾರು ಅನ್ನೋ ಡೌಟ್ ಕೂಡ ಇದೆ. ಯಾಕೆ ಅಂತಂದ್ರೆ ರಾಮ ವನವಾಸದ ಟೈಮಲ್ಲಿ ಸುಮಾರು 14,000 ಜನ ರಾಕ್ಷಸರನ್ನ ಸಾಯಿಸಿರ್ತಾನೆ. ಅಂಡ್ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಕನ್ಫ್ಯೂಷನ್ ಇದೆ. ಮತ್ತೆ ಇಲ್ಲಿ ರಾಮ ಇಟ್ಕೊಂಡಿರುವಂತ ಈ ಧನುಸ್ನ ನೋಡಿದ್ರೆ ನಮಗ್ ಗೊತ್ತಾಗ್ತಾ ಇದೆ ಇದು ಶಿವ ಧನುಸ್ಸು ಅಂತ. ಅಂಡ್ ಇದರ ಇನ್ನೊಂದು ಹೆಸರು ಬಂದು ಪೀನಕ ಅಂತ. ಇದನ್ನ ಜನಕ ಅಂದ್ರೆ ಸೀತಾಮಾತೆ ಅವರ ತಂದೆ ಸೀತಾ ಸ್ವಯಂವರಕ್ಕೆ ಇಟ್ಟಿರ್ತಾರೆ. ಇದರಲ್ಲಿ ರಾವಣನು ಕೂಡ ಭಾಗಿಯಾಗಿ ಅದನ್ನ ಎತ್ತೋಕಾಗದೆ ಹೋಗಿರ್ತಾನೆ. ಬಟ್ ಅಟ್ ಲಾಸ್ಟ್ ಅಲ್ಲಿ ಶ್ರೀರಾಮ ಅವರು ಈ ಧನುಸ್ನ ಎತ್ತಿ ಅದನ್ನ ಮಧ್ಯಕ್ಕೆ ಮುರಿದು ಹಾಕುವಂತ ಸೀನ್ ಇದು ಅಂತ ಗೊತ್ತಾಗ್ತಾ ಇದೆ. ಅಂಡ್ ಇದಾದ್ಮೇಲೆ ಸೀತಾರಾಮ ಕಲ್ಯಾಣ ಆಗೋದು. ನೆಕ್ಸ್ಟ್ ಈ ಸೀನ್ ಅಬ್ಸರ್ವ್ ಮಾಡಿದ್ರೆ ನಮಗೆ ಇಲ್ಲಿ ರಾಮನ ಕ್ಯಾರೆಕ್ಟರ್ನ ಡೀಟೇಲ್ಸ್ ಸಿಗುತ್ತೆ. ಅಂದ್ರೆ ಇಲ್ಲಿ ನೀವೇ ಅಬ್ಸರ್ವ್ ಮಾಡಿ, ವನವಾಸ ಟೈಮಲ್ಲೂ ಕೂಡ ರಾಮ ಸೂರ್ಯ ನಮಸ್ಕಾರ ಮಾಡ್ತಾ ಇರ್ತಾರೆ. ಅಂಡ್ ಇವ್ರ ಹತ್ರ ಇರುವಂತ ಧನುಸ್ಸು ಅಂಡ್ ಆ ಬಾಣ ಇಟ್ಕೊಳ್ಳೋ ಪ್ಲೇಸ್ ಎಲ್ಲ ಕೂಡ ಒಂದು ಪರ್ಫೆಕ್ಟ್ ಸೈಜ್ ಅಲ್ಲಿ ತೋರಿಸಿದ್ದಾರೆ. ಮತ್ತೆ ರಾಮನ ತಲೆದಿಂಬಿ ಆಗಿರ್ಬೋದು ಅಥವಾ ಅವರ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ. ಆದ್ರೆ ಇದು ಆದಿಪುರುಷರಲ್ಲಿ ಇರಲಿಲ್ಲ. ಮೇ ಬಿ ಅದಕ್ಕೆ ಅದು ಫ್ಲಾಪ್ ಆಗಿದ್ದು ಅಂತ ಅನ್ಸುತ್ತೆ. ಅಂಡ್ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ ನಮ್ಮ ಹಿಂದೂಗಳಿಗೆ ರಾಮ ಅನ್ನೋದು ಒಂದು ಎಮೋಷನ್, ಅದನ್ನ ಹೆಂಗೆಂಗೋ ತೋರಿಸಿದ್ರೆ ಆಗಲ್ಲ. ಬಟ್ ಇಲ್ಲಿ ಎಲ್ಲನೂ ಕೂಡ ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ. ಸೊ ಇನ್ನು ಈ ಸೀನ್ ಕೂಡ ನನಗೆ ತುಂಬಾ ಇಂಪ್ರೆಸ್ ಮಾಡ್ತು. ಯಾಕೆ ಅಂದ್ರೆ ಇದರಲ್ಲಿ ಸೀತೆ, ರಾಮ ಅಂಡ್ ಲಕ್ಷ್ಮಣ ವನವಾಸಕ್ಕೆ ಹೋಗೋ ಮುಂಚೆ ಸಭೆಗೆ ಬಂದಾಗ ಆ ಸಭೆ ಡೀಟೇಲಿಂಗ್ ಆಗಿದೆ. ಈ ಸೀನಲ್ಲಿ ಅಬ್ಸರ್ವ್ ಮಾಡಿ, ದಶರಥ ಮಹಾರಾಜ ಇರೋದು ಕಾಣಿಸ್ತಾ ಇದೆ, ಮತ್ತೆ ಪಕ್ಕ ರಾಜಗುರುಗಳು ಇರೋದು ಕಾಣಿಸ್ತಾ ಇದೆ. ಹಾಗೆ ಈ ಸೈಡ್ ಅಲ್ಲಿ ಅಂದ್ರೆ ದಶರಥ ಮಹಾರಾಜನ ಲೆಫ್ಟ್ ಸೈಡ್ ಅಲ್ಲಿ ರಾಮನ ತಾಯಿ ಕೌಸಲ್ಯೆ ಮತ್ತೆ ಲಕ್ಷ್ಮಣನ ತಾಯಿ ಸುಮಿತ್ರ ಇರೋದು ಕೂಡ ಕಾಣಿಸ್ತಾ ಇದೆ. ಮತ್ತೆ ಇವರಿಬ್ರು ಪಕ್ಕ ಪಕ್ಕದಲ್ಲೇ ಇರ್ತಾರೆ. ಅಂಡ್ ಇವರಿಂದ ಸ್ವಲ್ಪ ದೂರದಲ್ಲಿ ರಾಮನ ವನವಾಸಕ್ಕೆ ಕಾರಣ ಆದಂತ ಕೈಕೆ ಕೂಡ ಇರೋದು ತೋರಿಸ್ತಾರೆ. ಮತ್ತೆ ಇವ್ರನ್ನ ಡಿಫ್ರೆಂಟ್ ಕಲರ್ ಅಲ್ಲಿ ಅಂಡ್ ಇವರಿಬ್ರಿಂದ ಸ್ವಲ್ಪ ದೂರದಲ್ಲಿ ಸ್ಪೇಸ್ ಕೊಟ್ಟು ತೋರಿಸಿರೋದು, ಇದನ್ನ ನೋಡಿದಾಗ ನಮ್ಗೆ ಸ್ಕ್ರೀನ್ ಡೀಟೇಲಿಂಗ್ ಎಷ್ಟು ಕ್ಲೀನ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಈ ಸೀನ್ ಈ ಟೀಸರ್ಲಿ ಒನ್ ಆಫ್ ದ ಬೆಸ್ಟ್ ಫೇಮ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ವನವಾಸಕ್ಕೆ ಹೋಗ್ತಾ ಇರೋಂತ ಇವ್ರನ್ನ ಮಾತ್ರ ಹೈಲೈಟ್ ಮಾಡಿದ್ದಾರೆ, ಮತ್ತೆ ರಿಮೈನಿಂಗ್ ಎಲ್ಲನೂ ಕೂಡ ಕತ್ಲೆ ತೋರಿಸಿದ್ದಾರೆ. ಅಂದ್ರೆ ರಾಮ ವನವಾಸಕ್ಕೆ ಹೋಗ್ತಾ ಇದ್ದಾನೆ, ಜೊತೆಗೆ ಬೆಳಕನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾನೆ, ಮತ್ತೆ ಇಡೀ ರಾಜ್ಯ ಕತ್ಲೆಗೆ ಹೋಗ್ತಾ ಇದೆ ಅನ್ನೋದನ್ನ ತುಂಬಾ ಕ್ಲೀನ್ ಆಗಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಶ್ರೀರಾಮನ ಜೊತೆ ಅಲ್ಲಿರುವಂತ ಪ್ರಜೆಗಳ ಬಾಂಡಿಂಗ್ನು ಕೂಡ ತುಂಬಾ ಸ್ಪೆಷಲ್ ಆಗಿ ತೋರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಬರುವಂತ ರಥದ ಚಕ್ರನ ಯಾಕೆ ಇವರು ಇಷ್ಟೊಂದು ಹೈಲೈಟ್ ಮಾಡಿ ತೋರಿಸಿದ್ದಾರೆ ಅಂತ ನನಗೂ ಕೂಡ ಡೌಟ್ ಇತ್ತು. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಅದು ಈ ರಥದ ಚಕ್ರ ಚಿನ್ನದಲ್ಲಿ ಮಾಡಿರೋದು ಅಂತ. ಅಂದ್ರೆ ರಾಮರಾಜ್ಯ ಅಂತ ನಾವು ಕೇಳಿದೀವಿ ಅಲ್ವಾ, ಹಾಗೆ ರಾಮ ಇದ್ದಂತ ಈ ರಾಜ್ಯ ಸಂಪತ್ತಿಂದ ತುಂಬಿತ್ತು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಈ ಸೀನ್ ನೋಡಿದ್ರೆ ದಶರಥ ಮಹಾರಾಜ ರಾಮನ್ಗೆ ಕಿರೀಟ ಹಾಕಿ ಪಟ್ಟಾಭಿಷೇಕ ಮಾಡ್ತಾ ಇರೋ ಹಾಗೆ ಇದೆ. ಬಟ್ ಇದು ಕೇವಲ ದಶರಥ ಮಹಾರಾಜನ ಇಮ್ಯಾಜಿನೇಷನ್ ಆಗಿರುತ್ತೆ ಅಷ್ಟೇ, ಬೇರೆ ಏನೂ ಅಲ್ಲ. ಮತ್ತೆ ಇಲ್ಲಿ ರಾಮ ಎಮೋಷನ್ ಆಗ್ತಾ ಇರೋದನ್ನ ನೋಡಿದ್ರೆ ನಿಮ್ಗೆ ಇದು ಯಾವ ಮೂಮೆಂಟ್ ಅಂತ ಕನ್ಫ್ಯೂಸ್ ಆಗುತ್ತೆ.
ಆದ್ರೆ ಇದು ವನವಾಸಕ್ಕೆ ಹೋಗೋದಕ್ಕೂ ಮುಂಚೆ ರಾಮ ದಶರಥ ಮಹಾರಾಜನ ಹತ್ರ ಆಶೀರ್ವಾದ ಪಡ್ಕೊಳ್ತಾ ಇರುತ್ತು ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಸೀನ್ ನ ಅಬ್ಸರ್ವ್ ಮಾಡಿ ಇಲ್ಲಿ ಗಡ್ಡ ಕಾಣಿಸ್ತಾ ಇದೆ. ಸೊ ಇದು ದಶರಥ ಮಹಾರಾಜಂದು ಅಂತ ಗೊತ್ತಾಗ್ತಾ ಇದೆ. ಅಂಡ್ ಇವರ ಪಕ್ಕ ಇಲ್ಲಿ ಸೀತೆ ಮತ್ತೆ ಲಕ್ಷ್ಮಣ ಇಬ್ರು ಕೂಡ ಇದ್ದಾರೆ. ಸೊ ಇದು ವನವಾಸಕ್ಕೂ ಹೋಗೋ ಮುಂಚೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ರಣಬೀರ್ ಕಪೂರ್ ಅವರ ಆಕ್ಟಿಂಗ್ ಕೂಡ ಅವ್ರ ಕಣ್ಣಲ್ಲಿ ಒಂದು ಪೀಕ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ. ಈ ಫೈಟ್ ಸೀನ್ ನ ನೋಡಿದ್ರೆ ನಮಗ್ ಗೊತ್ತಾಗ್ತಾ ಇದೆ ಇದು ಬಿಫೋರ್ ವನವಾಸಕ್ಕೂ ಹೋಗೋದಕ್ಕೂ ಮುಂಚೆ ಆಗುವಂತ ಫೈಟ್ ಅಂತ. ಯಾಕೆ ಅಂತಂದ್ರೆ ರಾಮ ಇನ್ನ ರಾಜನ್ ಡ್ರೆಸ್ ಅಲ್ಲೇ ಇದ್ದಾರೆ. ಮತ್ತೆ ಇವ್ರ ಹಿಂದೆ ಬರ್ತಾ ಇರುವಂತ ರಾಕ್ಷಸಿನ ನೋಡಿದ್ರೆ ಇದು ತಾಟಕ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ವಿಶ್ವಾಮಿತ್ರ ರಾಮನ್ನ ಕರ್ಕೊಂಡೋಗಿ ಈ ರಾಕ್ಷಸಿನ ವಧೆ ಮಾಡ್ತಾರಲ್ವಾ, ಆ ಸೀನ್. ಅಂಡ್ ಈ ರಾಕ್ಷಸಿನ ಯಾಕೆ ವಧೆ ಮಾಡ್ತಾರೆ ಅಂದ್ರೆ ಈ ರಾಕ್ಷಸಿ ಋಷಿ ಮುನಿಗಳಿಗೆ ಯಜ್ಞ ಹೋಮ ಮಾಡೋದಕ್ಕೆ ಬಿಡ್ತಾ ಇರಲ್ಲ, ಅದಕ್ಕೋಸ್ಕರ ಹೀಗೆ ಮಾಡ್ತಾರೆ. ಮತ್ತೆ ಈ ಸೀನ್ ನ ಅಬ್ಸರ್ವ್ ಮಾಡಿ ಇಲ್ಲಿ ದಶರಥ ಮಹಾರಾಜ, ಲಕ್ಷ್ಮಣ ಎಲ್ಲ ಇದ್ದಾರೆ. ಈಗಿರ್ಬೇಕಾದ್ರೆ ಯಾರೋ ರಾಮನ್ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತಾರೆ. ಅಂಡ್ ಈ ಅಸ್ತ್ರನ ನೋಡಿ ಇದು ಆಲ್ಮೋಸ್ಟ್ ಶ್ರೀರಾಮನ ಹೈಟ್ ಇದೆ. ಅಂಡ್ ಇದನ್ನ ನೋಡಿದ್ರೆ ನಮಗ್ ಗೊತ್ತಾಗೋದು ಇದು ಪರಶುರಾಮ ಅವರ ಅಸ್ತ್ರ ಅಂತ. ಅಂಡ್ ಇದನ್ನ ರಾಮ ಸೀತಾ ಸ್ವಯಂವರದಲ್ಲಿ ಶಿವನ ಧನುಸ್ನ ಮುರಿದಾಕಿದ ಕೋಪಕ್ಕೆ ರಾಮನ್ ಮೇಲೆ ಪರಶುರಾಮ ಅವರು ಎಸಿತಾರೆ ಅಂತ ಗೊತ್ತಾಗತ್ತೆ. ಆಮೇಲೆ ರಾಮನೇ ವಿಷ್ಣುವಿನ ಇನ್ನೊಂದು ಅವತಾರ ಅಂತ ತಿಳ್ಕೊಂಡ್ಮೇಲೆ ಇವರು ಸುಮ್ಮನಾಗ್ತಾರೆ. ಮತ್ತೆ ಈ ಸೀನ್ ನ ನೋಡಿ ಎಷ್ಟೋ ಜನ ಅನ್ಕೋತಾರೆ ಇದು ಕೇವಲ ಬೆಂಕಿ ಅಂತ. ಆದ್ರೆ ಇದು ಬೆಂಕಿ ಅಲ್ಲ, ಇದೊಂದು ಚಿತೆ. ಅಲ್ಲಿ ಆರ್ತಾ ಇರುವಂತ ಹಕ್ಕಿಗಳು ಮತ್ತೆ ರಾಮನ ಪ್ರತಿಜ್ಞೆ, ಅವ್ರ ಕೋಪ ಎಲ್ಲಾನು ನೋಡಿದ್ರೆ ಅಂಡ್ ಅಷ್ಟು ದೊಡ್ಡ ಚಿತೆನ ನೋಡಿದ್ರೆ ನಮಗ್ ಗೊತ್ತಾಗ್ತಾ ಇದೆ ಇದು ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಾಪಾಡೋಕೆ ಬಂದಂತ ಜಟಾಯು ಪಕ್ಷಿದು ಅಂತ. ಮತ್ತೆ ಈ ಸೀನ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ ರಾಮ ವನವಾಸದಲ್ಲಿ ಇರ್ಬೇಕಾದ್ರೆ ಯಾರೋ ರಾಮ ಅಂತ ಕರೆಯುವಂತ ಸೌಂಡ್ ಕೇಳಿಸುತ್ತೆ. ಅಂಡ್ ಅವಾಗ ಶ್ರೀರಾಮ ಅಯೋಧ್ಯೆ ಕಡೆಗೆ ತಿರುಗಿ ನೋಡ್ತಾರೆ. ಅಂದ್ರೆ ಇದು ಬೇರೆ ಯಾರ ವಾಯ್ಸ್ ಅಲ್ಲ, ಇದು ದಶರಥ ಮಹಾರಾಜನ ವಾಯ್ಸ್. ಯಾಕೆ ಅಂತಂದ್ರೆ ರಾಮಾಯಣದ ಪ್ರಕಾರ ದಶರಥ ಮಹಾರಾಜ ಸಾಯೋ ಮುಂಚೆ ಹೇಳ್ದಂತ ಕೊನೆ ವರ್ಡ್ ಅಂತಂದ್ರೆ ಅದು ರಾಮ ಅಂತ. ಮತ್ತೆ ಇದು ಕೇವಲ ರಾಮನಿಗೆ ಮಾತ್ರನೇ ಕೇಳಿಸಿರುತ್ತೆ, ಹಿಂದೆ ಇರುವಂತ ಲಕ್ಷ್ಮಣನ್ಗೆ ಅವ್ರ ಸೀತೆಗೆ ಇದು ಕೇಳಿಸಿರಲ್ಲ. ಯಾಕೆ ಅಂದ್ರೆ ಅವರ ಮೊಮೆಂಟ್ಸೇ ಇಲ್ಲ. ಅಂದ್ರೆ ಇಲ್ಲಿ ಅಷ್ಟು ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ. ಇನ್ನು ಈ ಟೀಸರ್ ಅಲ್ಲಿ ಯಶ್ ಅವರು ಅಂದ್ರೆ ರಾವಣ ಬರುವಂತ ಗಾಂಭೀರ್ಯನ ಅಂಡ್ ವಾಕಿಂಗ್ ಸ್ಟೈಲ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಹೊಡೆದು ಬಿದ್ದಿರುವಂತ ಜಾಗನ ನೋಡಿದ್ರೆ ಗೊತ್ತಾಗ್ತಾ ಇದೆ ರಾವಣ ಆಲ್ರೆಡಿ ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಹೋಗ್ತಾ ಇದ್ದಾನೆ ಅಂತ. ಮೇ ಬಿ ಇದು ದ ಸೇಮ್ ಫಸ್ಟ್ ಸೀನ್ ನಾವು ನೋಡಿದ್ವಿ ಅಲ್ವಾ, ಅಂದ್ರೆ ಕುಬೇರನ್ನ ಅಟ್ಯಾಕ್ ಮಾಡುವಂತ ಸೀನ್. ಇದು ಕೂಡ ಆ ಅಟ್ಯಾಕ್ ಆದ್ಮೇಲೆ ಅವನಿಂದ ಪುಷ್ಪಕ ವಿಮಾನನ ತಗೊಂಡು ಹೋಗುವಂತ ಸೀನ್ ತರನೇ ಕಾಣಿಸ್ತಾ ಇದೆ. ಇನ್ನು ಈ ಟೀಸರ್ ಅಲ್ಲಿ ಇನ್ನೊಂದು ದಿ ಬೆಸ್ಟ್ ಪಾರ್ಟ್ ಅಂತಂದ್ರೆ ಅದು ಈ ಪುಷ್ಪಕ ವಿಮಾನ. ಯಾಕೆ ಅಂತಂದ್ರೆ ಹಳೆ ಫಿಲಮ್ಗಳಲ್ಲಿ ತೋರಿಸಿರೋ ಹಾಗೆ ಒಂದು ಹಂಸದ ತರ ಇರುವಂತ ಪುಷ್ಪಕ ವಿಮಾನನ ತೋರಿಸ್ತೆ, ಅಥವಾ ಆದಿಪುರುಷಲ್ಲಿ ಬಂದಿರೋ ಹತ್ರ ಕಾರ್ಟೂನ್ ತರ ತೋರಿಸ್ತೆ ಒಂದು ಲೋಟಸ್ ಡಿಸೈನ್ ಅಲ್ಲಿ ಸೈಂಟಿಫಿಕ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಈವನ್ ಹಾಲಿವುಡ್ ಅವ್ರು ನೋಡಿದ್ರು ಕೂಡ ತುಂಬಾ ಡೀಟೇಲ್ ಆಗಿ ಅರ್ಥ ಆಗುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಯಶ್ ಅವರು ನಡ್ಕೊ ಬರೋದನ್ನ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅಂದ್ರೆ ಈ ಪುಷ್ಪಕ ವಿಮಾನ ಅಷ್ಟು ದೊಡ್ಡದಾಗಿ ಅರಮನೆ ತರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ರಾಮಾಯಣ ಫಿಲಮ್ ನ ವಿಷನ್ ಬಂದು ತುಂಬಾ ಸೂಪರ್ ಆಗಿ ಬಂದಿದೆ. ಬಟ್ ಇದರ VFX ಎಷ್ಟು ಬ್ಯಾಡ್ ಇದೆ ಅಂತಂದ್ರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.